ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿ ಬೇಳೆ ಸಾಂಬಾರು ನನ್ನ ಸ್ಟೈಲಲ್ಲಿ ಹಾಗೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಅನ್ನೋ ಜೊತೆಗೆ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅಲ್ಟಿಯಾಗಿರುತ್ತೆ, ಬನ್ನಿ ನೋಡೋದ. ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಬೇಳೆ ಅಂದರೆ ಮಸೂರ್ ದಾಲ್ ಮತ್ತು ಅದ್ರ ಜೊತೆಗೆ ಮಾಮೂಲಿ ಬೇಳೆ ಬರುತ್ತಲ್ಲ, ಆ ಒಂದು ಬೇಳೆನ ನಾನಿಲ್ಲಿ ಅರ್ಧ ಟೀ ಲೋಟದಿಂದ ಅರ್ಧ ಗ್ಲಾಸ್ ಸೇರಿಸ್ಕೊಂಡಿದ್ದೀನಿ. ಸೊ ನಿಮ್ಮ ಇಚ್ಛಾನುಸಾರ ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅದನ್ನು ನೋಡಿಕೊಂಡು ನೀವು ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು 4ರಿಂದ 5 ಜನಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ, ಅಂದರೆ ಟೀ ಲೋಟದಿಂದ ಅರ್ಧ ಸೇರಿಸ್ಕೊಂಡಿದ್ದೀನಿ ಗೈಸ್. ಮತ್ತು ತರಕಾರಿ ನುಗ್ಗೆಕಾಯಿ ಅಂದಮೇಲೆ ಮೊದಲಿಗೆ ನುಗ್ಗೆಕಾಯಿ ಬೇಕೇ ಬೇಕಾಗುತ್ತೆ. 2ರಿಂದ 3 ನುಗ್ಗೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಸಿಪ್ಪೆ ಸುಲಿದು. ಅದ್ರ ಜೊತೆಗೆ 2ರಿಂದ 3 ಬದನೆಕಾಯಿನ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ 2 ಆಲೂಗೆಡ್ಡೆನ ಸಿಪ್ಪೆ ಸುಲಿದು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಮತ್ತು ಅದ್ರ ಜೊತೆಗೆ ಟೊಮೊಟೊ ಕೂಡ ಸೇರಿಸ್ಕೊಂಡಿದ್ದೀನಿ, ಅಂದರೆ ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ. 3 ಮೀಡಿಯಮ್ ಟೊಮೊಟೊನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಬೇಳೆ ಜೊತೆಗೆ ಸೇರಿಸಿ ವಿಸಲ್ ಹೊಡ್ಸೋದ ಅಂತ ಹೇಳ್ಬಿಟ್ಟು. ಸೊ ನೀವು ಓಪನ್ನಾಗಿ ಕೂಡ ಮಾಡ್ಬೋದು, ಇಲ್ಲಾಂದರೆ ನೀವು ವಿಸಿಲ್ ಕೂಡ ಹೊಡಿಸ್ಬೋದು. ವಿಸಿಲ್ ಕೂಡ ಹಾಕಿದ್ರೆ ಅದರಲ್ಲೂ ಕೂಡ ಬೇಗ ಆಗುತ್ತೆ, ಇದರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ಓಪನ್ನಾಗಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಓಪನ್ನಾಗಿ ಕೂಡ ಮಾಡ್ಬೋದು, ಅಭ್ಯಾಸ ಇರೋರು ಓಪನ್ನಾಗಿ ಕೂಡ ಮಾಡ್ತಾರೆ. ಮತ್ತು ನಾನು ಇಲ್ಲಿ ತೋರಿಸಿದಂಥ ಲೋಟದಿಂದ ನಾನಿಲ್ಲಿ 2 ಲೋಟ ನೀರಿಗೆ ಬೇಳೆ ಮತ್ತು ಟೊಮೊಟೊನ ಸೇರಿಸಿ ಒಂಚೂರು ಅರಿಶಿನ ಪುಡಿ, ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ, ನಿಮ್ಮ ಇಚ್ಛಾನುಸಾರ ನೀವು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಇಲ್ಲ ಟೊಮೊಟೊನೂ ಅಷ್ಟೇ, ನಾನಿಲ್ಲಿ 5 ಜನಕ್ಕೆ ಆಗುವಷ್ಟು ಮಾಡ್ತಾ ಇರೋದ್ರಿಂದ 3 ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಇಚ್ಛಾನುಸಾರ ನೀವು ಎಷ್ಟು ಮಾಡ್ತಾಯಿದ್ದೀರಾ ಅದನ್ನು ನೋಡಿಕೊಂಡು ನೀವು ಎಷ್ಟು ಬೇಕೋ 2 ಟೊಮೆಟೊನೋ 1 ಟೊಮೆಟೊನೋ ಆ ಥರ ಹಾಕ್ಕೊಳ್ಬೋದು. ನಾನಿಲ್ಲಿ 3 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ರಸನೂ ಕೂಡ ಸೇರಿಸ್ತೀನಿ, ಟೇಸ್ಟಿಯಾಗಿ ಚೆನ್ನಾಗಿ ಹುಳಿ ಮತ್ತು ಖಾರ ಎರಡೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಹುಣಸೆಹಣ್ಣು ಬೇಡ ಅಂದರೆ ಬರೀ ಟೊಮೊಟೊನೇ ಜಾಸ್ತಿ ಹಾಕ್ಕೊಳ್ಬೋದು, ಇಲ್ಲ ಬೇಳೆ ಸಾಂಬಾರಿಗೆ 2 ಟೊಮೆಟೊ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಖಾರ ಮತ್ತು ಹುಳಿ ಎರಡೂ ಕೂಡ ಕಾಂಬಿನೇಷನ್ ಚೆನ್ನಾಗಿದ್ದರೆ ಸಾಂಬಾರು ಕೂಡ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅನ್ನೋ ಜೊತೆಗೆ. ನೋಡ್ತಾ ಇರ್ಬೋದು ನಾನಿಲ್ಲಿ 3 ವಿಸಿಲ್ ಹೊಡೆಸ್ಕೊಂಡಿದ್ದೀನಿ ಗೈಸ್ ಬೇಳೆ ಮತ್ತು ಟೊಮೆಟೊನ. ಇವಾಗ ಟೊಮೆಟೊನ ಸಪ್ರೇಟ್ ಎತ್ಕೊಂಡು ಸ್ಮ್ಯಾಶ್ ಮಾಡಬೇಕಾಗುತ್ತೆ. ನೀವು ಕೈಯಲ್ಲಿ ಕೂಡ ಕಿವುಚ್ಕೊಳ್ಬೋದು, ಇಲ್ಲ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಿಂದ ಕೂಡ ಸೇರಿಸ್ಕೊಳ್ಬೋದು. ನಾನು ಮೊದಲಿಲ್ಲಿ 2 ಲೋಟ ನೀರನ್ನು ಸೇರಿಸ್ಕೊಂಡಿದ್ದೆ ಇದೇ ಬೇಳೆನ ವಿಸಿಲ್ ಹೊಡೆಸ್ಕೊಳ್ಳುವಾಗ. ಮತ್ತು ನಾನಿಲ್ಲಿ ಇನ್ನೊಂದು ಗ್ಲಾಸ್ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ನಾನಿಲ್ಲಿ ಮನೆಯಲ್ಲಿ ಮಾಡಿಸಿರುವಂತಹ ಮನೆ ಸಾಂಬಾರು ಪೌಡರ್ ಅಂತ ಹೇಳ್ತೀವಿ ಅದನ್ನು ಸೇರಿಸ್ಕೊಂಡಿದ್ದೀವಿ. ನೀವು ಬೇರೆ ಅಂಗಡಿಯಿಂದ ತೊಗೊಂಡ್ಬಂದು ಕೂಡ ಸಾಂಬಾರು ಪೌಡರ್ ಪ್ಯಾಕೆಟ್ ಬರುತ್ತೆ, ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಇಲ್ಲ ನೀವು ಮನೇಲಿ ಯಾವುದು ಯೂಸ್ ಮಾಡ್ತೀರಾ ಅದನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿರೋ ಟೊಮೊಟೊ ಜೊತೆಗೆ 2 ಸ್ಪೂನ್ ಆಗೋಷ್ಟು 2 ಸ್ಪೂನ್ ಅನ್ನೋಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ, ಮನೆಯಲ್ಲಿ ಮಾಡಿಸಿರುವಂಥ ಸಾಂಬಾರು ಪುಡಿನ. ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಾಡ್ತಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಕುಕ್ಕರ್ಗೆ ಟೊಮೊಟೊನ ಸ್ಮ್ಯಾಶ್ ಮಾಡಿಬಿಟ್ಟು ಅದ್ರ ಜೊತೆಗೆ ಸಾಂಬಾರು ಪೌಡರ್ ತರಕಾರಿ ಎಲ್ಲ ಹಾಕಿಬಿಟ್ಟು ಅದನ್ನು ಕೂಡ ಕುದಿ ಬರ್ಸ್ಬಿಡು. ನಾನಿಲ್ಲಿ ಟೊಮೊಟೊ ಜೊತೆಗೆ ಏನು ಸಾಂಬಾರು ಪುಡಿ ಇದೆ ಅದನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಅದ್ರ ಜೊತೆಗೆ 1 ಗ್ಲಾಸ್ ನೀರು, ಕುಕ್ಕರ್ಗೆ ನಾನಿಲ್ಲಿ 3ರಿಂದ 4 ಗ್ಲಾಸ್ ನೀರು, ಅದ್ರ ಜೊತೆಗೆ ಇವಾಗ ಸ್ಮ್ಯಾಶ್ ಮಾಡಿದಂದರೆ ಟೊಮೊಟೊ ಮತ್ತು ಸಾಂಬಾರು ಪೌಡರ್ ಅದಕ್ಕೂ ಕೂಡ 1 ಗ್ಲಾಸ್ ನೀರನ್ನು ಸೇರಿಸಿದ್ದೀನಿ. ಮತ್ತು ನೋಡ್ತಾ ಇರ್ಬೋದು ಈ ಒಂದು ಕುಕ್ಕರ್ಗೆ ಏನು ಬೇಳೆ ವಿಸಲ್ ಹೊಡೆಸ್ಕೊಂಡಿದ್ದೀವಿ ಆ ಒಂದು ಕುಕ್ಕರ್ಗೆ ನಾವಿಲ್ಲಿ ಬದನೆಕಾಯಿ ಮತ್ತು ನಾವಿಲ್ಲಿ ತೊಗೊಂಡಿದ್ದೀವಿ ನುಗ್ಗೆಕಾಯಿ, ಮೇಯ್ನ್ಲಿ ನುಗ್ಗೆಕಾಯಿ ಸಾಂಬಾರಿಗೆ ನುಗ್ಗೆಕಾಯಿ, ಅದ್ರ ಜೊತೆಗೆ ಆಲೂಗೆಡ್ಡೆ 2 ಅಷ್ಟನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಮತ್ತು ಸಾಂಬಾರು ಪೌಡರ್ ಇದೆಯಲ್ಲ ಕಲಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಮತ್ತು ಸಾಂಬಾರು ಪೌಡರ್ 2 ಕೂಡ ಸ್ಮ್ಯಾಶ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಇದೆ, ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಡೈರೆಕ್ಟಾಗಿ ನಾನು ಮೊದಲೇ ಹೇಳ್ದಾಗೆ ಡೈರೆಕ್ಟಾಗಿ ಎಲ್ಲ ಕೂಡ ಒಬ್ಬೊಬ್ಬರು ಏನು ಮಾಡ್ತಾರೆ, ಕುಕ್ಕರ್ಗೆ ಡೈರೆಕ್ಟಾಗಿ ಒಂದೇ ಸರಿ ತರಕಾರಿ ಬೇಳೆ ಟೊಮೊಟೊ ಖಾರದ ಪುಡಿ ಎಲ್ಲ ಹಾಕಿ ವಿಸಲ್ ಹೊಡಿಸ್ತಾರೆ.
ಆ ಥರ ಕೂಡ ಚೆನ್ನಾಗಿರುತ್ತೆ, ಈ ಥರ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ತೋರಿಸ್ತಾ ಇರೋ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ. ಇಲ್ಲಿ ಒಟ್ಟಿಗೆ ತರಕಾರಿ ಮತ್ತು ಬೇಳೆ ಎಲ್ಲ ಸೇರಿಸಿ ಒಂದೇ ಸಾರಿ ವಿಸಿಲ್ ಓಡಿಸೋಕೆ ಹೋದರೆ ಎಲ್ಲ ತರಕಾರಿ ಆಮೇಲೆ ನುಗ್ಗೆಕಾಯಿ ಎಲ್ಲ ಕಲಸೋಗಿರುತ್ತೆ ಆಗೋಗಿರುತ್ತೆ. ಸೊ ಈ ಥರ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ಕುಕ್ಕರಲ್ಲಿ ತರಕಾರಿ ಮತ್ತು ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ವಿ, ಟೊಮೊಟೊ ಮತ್ತು ಸಾಂಬಾರು ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನೆಲ್ಲ ಸೇರಿಸಿ ಒಂದು 15 ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬರಿಸಿ ಒಂದು ಒಗ್ಗರಣೆ ಕೊಟ್ಟು ನೋಡಿ, ಈ ಥರ ಇದೆ ನೋಡಿ ಗೈಸ್. ತುಂಬಾ ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆಗೆ ಆಗಿರ್ಬೋದು, ನೀವು ಪೂರಿ ಜೊತೆಗಾದರೂ ತಿನ್ಬೋದು, ಮುದ್ದೆ ಜೊತೆಗಂತೂ ಅಲ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಚಪಾತಿ ಜೊತೆಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಒಗ್ಗರಣೆಗೆ ಇಲ್ಲಿ 1-2 ಎಸಳು ಬೆಳ್ಳುಳ್ಳಿ, ಅದ್ರ ಜೊತೆಗೆ 1-2 ಒಣಮೆಣಸಿನ್ಕಾಯಿ, ಅದ್ರ ಜೊತೆಗೆ ಕರಿಬೇವನ್ನ ಸೇರಿಸ್ಬಿಟ್ಟು ಅದ್ರ ಜೊತೆಗೆ ಒಂದು 3-4 ಸ್ಪೂನ್ ಚಿಕ್ಕ ಸ್ಪೂನಿಂದ ಎಣ್ಣೆಯನ್ನು ಸೇರಿಸ್ಬಿಟ್ಟು ಒಗ್ಗರಣೆ ಕೊಟ್ಟೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ.